ಈ ವಂಚನೆಯ ಸರಪಳಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀಯನ್ನ ಬಿಡೋ ಹಂಗೆ ಕಾಣಿಸ್ತಾ ಇಲ್ಲ. ಆಕೆಯ ಸುತ್ತನೇ ಸುತ್ತುವರೆದುಕೊಳ್ತಾ ಇದೆ. ಬಂಗಾರದ ವಂಚಕಿ ಐಶ್ವರ್ಯ ಗೌಡಾಳಿಗೆ ಮತ್ತೊಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪೊಲೀಸರು. ಮಂಡ್ಯ ಸೆನ್ ಪೊಲೀಸರಿಂದ ಈ ನೋಟಿಸ್ ಸರ್ವ್ ಆಗಿರುವಂತಹದ್ದು. ಮಂಡ್ಯದಲ್ಲಿ ದಾಖಲಾಗಿದ್ದ ವಂಚನೆಯ ಪ್ರಕರಣದ ಅಡಿ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಎಸಿಪಿ ಕೇಶವಮೂರ್ತಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ವಂಚಕಿ ಐಶ್ವರ್ಯ ಗೌಡಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಈಗಾಗಲೇ ಆಕೆಯ ಮೇಲೆ ವಂಚನೆಯ ಹಲವು ಪ್ರಕರಣಗಳು ದಾಖಲಾಗಿದೆ. ಆಕೆಯ ವಂಚನೆ ಜಾಲ ಹೇಗಿತ್ತು, ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ಲು, ಜೊತೆಗೆ ಹೇಗೆಲ್ಲ ಕೆಲವರನ್ನ ಬಕ್ರಾ ಮಾಡ್ತಾ ಇದ್ಲು, ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗ್ತಾ ಇದೆ. ಈಗ ಮಂಡ್ಯದಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ನೋಟಿಸ್ ಸರ್ವ್ ಆಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗ ಈ ಐಶ್ವರ್ಯ ಗೌಡಾಳ ವಂಚನೆಯ ಕಹಾನಿ ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗೆದಷ್ಟು ಹೊರ ಬರ್ತಾ ಇದೆ. ಈಗ ಮಂಡ್ಯ ಪೊಲೀಸರು ಸರ್ವ್ ಮಾಡಿರುವಂತಹ ನೋಟಿಸ್ನಲ್ಲಿ ಏನಿದೆ, ಆ ಪ್ರಕರಣದ ಹಿನ್ನೆಲೆ ಏನು ಅಂತ ಹೇಳಿ ಮುರಳಿ. ಪ್ರೇಮ್, ಏನಂದ್ರೆ ಪ್ರಮುಖವಾಗಿ ಐಶ್ವರ್ಯ ಗೌಡ ವಿರುದ್ಧ ಸಾಕಷ್ಟು ವಂಚನೆ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇತ್ತು. ಯಾಕೆಂದ್ರೆ ರಾಜರಾಜೇಶ್ವರಿ ನಗರ ಇರ್ಬೋದು, ಚಂದ್ರ ಲೇಔಟ್ ಇರ್ಬೋದು, ಇಲ್ಲೆಲ್ಲ ಕೂಡ ವಂಚನೆ ಪ್ರಕರಣನ ದಾಖಲು ಮಾಡಿದ್ರು. ಆಕೆನ ಬಂಧನಕ್ಕೆ ಒಳಪಡಿಸಿದ್ರು. ಅದಾದ ಬಳಿಕ ಆಕೆ ಜಾಮೀನನ್ನ ಪಡ್ಕೊಂಡು ಹೊರಗಡೆ ಬಂದಿರುವಂಥದ್ದು. ಯಾವಾಗ ಈ ರೀತಿಯ ಪ್ರಕರಣಗಳು ದಾಖಲಾಗಲಿಕ್ಕೆ ಪ್ರಾರಂಭ ಆಯಿತು, ಆ ಸಂದರ್ಭದಲ್ಲಿ ಆಕೆ ವಿರುದ್ಧ ಸರಣಿ ಆರೋಪಗಳು, ಸರಣಿ ದೂರುಗಳು ಕೂಡ ದಾಖಲಾಗ್ತಾ ಬಂತು. ಅದೇ ರೀತಿಯಲ್ಲಿ ಮಂಡ್ಯದ ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. 55 ಲಕ್ಷ ಹಣವನ್ನು ಮತ್ತು 100 ಗ್ರಾಂ ಬಂಗಾರವನ್ನು ಪಡೆದುಕೊಂಡು ಅಧಿಕವಾದ ಬಡ್ಡಿಯನ್ನು ಕೊಡ್ತೀನಿ ಅಂತೇಳಿ ರವಿಕುಮಾರ್ ಅನ್ನೋರಿಗೆ ಒಂದು ವಂಚನೆಯನ್ನು ಮಾಡಿದ್ರು. ಜೊತೆಗೆ ಕಳೆದ 8 ವರ್ಷಗಳ ಹಿಂದೆ ಈ ರೀತಿಯಲ್ಲಿ ಪಡ್ಕೊಂಡಿರುವಂಥವ್ರು ಅದಾದ ಬಳಿಕ ನಾಪತ್ತೆ ಆಗ್ತಾರೆ. ಅದಕ್ಕೆ 55 ಲಕ್ಷ ಹಣವನ್ನು, ಅಂದರೆ ಅಸಲು ಏನಿತ್ತು ಆ ಹಣವನ್ನು ಕೊಡುವಂಥದ್ದಾಗಲಿ ಅಥವಾ ಬಡ್ಡಿ ಹಣವನ್ನು ಕೊಡುವಂಥದ್ದಾಗಲಿ ಯಾವುದನ್ನು ಕೂಡ ಆಕೆ ಕೊಟ್ಟಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಆಕೆಯ ಬಳಿಯಲ್ಲಿ ಒಂದಷ್ಟು ಹಣವನ್ನು ಕೇಳೋ ಪ್ರಯತ್ನವನ್ನು ಮಾಡಿದ್ರು. ಆಕೆ ಬೆದರಿಕೆಯನ್ನು ಹಾಕಿದ್ರು ಅಂತೇಳಿ ಆರೋಪವನ್ನು ಮಾಡಿರುವಂಥದ್ದು. ಆರೋಪವನ್ನು ಮಾಡಿದ ಬಳಿಕ ಯಾವಾಗ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು, ಅದಾದ ಬಳಿಕ ಮಂಡ್ಯದಲ್ಲೂ ಕೂಡ ಒಂದು ಪ್ರತ್ಯೇಕವಾದ ಪ್ರಕರಣ ದಾಖಲಾಗಿತ್ತು. ಈಗ ಆಕೆಗೆ ಒಂದು ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. 55 ಲಕ್ಷ ಹಣ ಮತ್ತು 100 ಗ್ರಾಂ ಬಂಗಾರದ ವಿಚಾರಕ್ಕಾಗಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನೋಟಿಸ್ ಅನ್ನು ಕೊಟ್ಟು ನೋಟಿಸ್ ಯಾವಾಗ ಸಿಕ್ಕುತ್ತೆ ಆ ತಕ್ಷಣವೇ ತುರ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಈಗ ಜಾರಿಯನ್ನ ಮಾಡಿರುವಂಥದ್ದು. ಈ ಮೂಲಕ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೊಂದು ವಿಚಾರಣೆಯನ್ನ ಎದುರಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಈಗ ಎದುರಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.